ಭವಾನಿನ ಹೊಸ MD ಅಂತ ಅನೌನ್ಸ್ ಮಾಡ್ತಾ ಇದ್ದೀವಿ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಅಮ್ಮ, ಇದೇನಿದು ಸಡನ್ ಆಗಿ? ಬಿಸ್ನೆಸ್ ಅಲ್ಲಿಗೆ ಸಡನ್ ಆಗಿ ನಿರ್ಧಾರ ತಗೊಂಡ್ರೆ ಕಂಪ್ನಿಗೆ ಲಾಸ್ ಆಗುತ್ತೆ. ಇಷ್ಟಕ್ಕೂ MD ಪೋಸ್ಟ್ನ ಚೇಂಜ್ ಮಾಡೋದು ಏನಿದೆ ಅಮ್ಮ? ವಿರಾಟ್ ಮಾತ್ರ ಆ ಜಾಗಕ್ಕೆ ಸರಿಯಾದ ವ್ಯಕ್ತಿ. ನಮ್ ವಿರಾಟ್ಗಿರೋ ಎಕ್ಸ್ಪೀರಿಯನ್ಸು ಭವಾನಿಗಿದೆ ಅಂತ ಅನ್ಸುತ್ತಮ್ಮ. ಮೇಡಮ್, ನನ್ ಮೇಲಿರೋ ಕೋಪನ ವಿರಾಟ್ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ. ನಾನ್ ಬೇಕಾದ್ರೆ ಇನ್ಮೇಲೆ ಆಫೀಸ್ ಕಡೆಗೆ ಹೋಗಲ್ಲ, ಯಾವ ಕೆಲ್ಸದಲ್ಲೂ ಇನ್ವಾಲ್ವ್ ಆಗಲ್ಲ. ಪ್ಲೀಸ್ ಮೇಡಮ್, ವಿರಾಟ್ನ ಮಾತ್ರ ತೆಗಿಬೇಡಿ. ಅಂದ್ರೆ ನಿಂಗೆ ನಿಮ್ಮಕ್ಕ ಈಗ MD ಆಗಿರೋದ್ರ ಬಗ್ಗೆ ಒಂದ್ ಸ್ವಲ್ಪನೂ ಖುಷಿನೇ ಇಲ್ವಾ? ಅಮ್ಮ, ಬಿಸ್ನೆಸ್ ವರ್ಲ್ಡಲ್ಲಿ ಪ್ರತಿಯೊಂದಕ್ಕೂ ಟೆಕ್ನಿಕಲ್ ರೀಸನ್ ಇರುತ್ತೆ. ವಿರಾಟ್ MD ಪೋಸ್ಟ್ ಕಿತ್ಕೊಂಡು ಭವನಿ ಕೊಡ್ತಿರೋದಕ್ಕೆ ಬೋರ್ಡ್ ಮೀಟಿಂಗಲ್ಲಿ ಏನ್ ರೀಸನ್ ಕೊಡ್ತೀರಮ್ಮ? ಹೋಗ್ಲಿ, ವಿರಾಟಿಂದ ಏನ್ ತಪ್ಪಾಗಿದೆ? ಅದಕ್ಕೆ ಉತ್ತರನ ಸಿಂಧು ಕೊಡ್ತಾಳೆ. ಕೇಳ್ತಾ ಇದ್ದಾನಲ್ಲ, ಉತ್ತರ ಹೇಳು. ನಾನಾ? ನನಗೇನು ಗೊತ್ತಿಲ್ಲ ಮೇಡಮ್. ಸಿಂಧು ಮೇಲೆ FIR ಆಗಿ ಅವಳು ಲಾಕಪ್ ಅಲ್ಲಿ ಇದ್ಲಲ್ಲ, ಅದಕ್ಕೆ. ಈ ವಿಷಯ ನಮ್ಮ ಕಂಪನಿಲಿರೋ ಶೇರ್ ಹೋಲ್ಡರ್ಸ್ಗೆ ಗೊತ್ತಾಗಿ ವಿರಾಟ್ನ MD ಪೋಸ್ಟ್ ಇಂದ ಕೆಳಗಿಳಿಸಿ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ರೆಸ್ಪಾಂಡ್ ಮಾಡಬಾರ್ದು ಅಂತಾನೆ ಇದ್ದೆ. ಆದ್ರೆ ನಮ್ಮ ಎಲ್ಲಾ ಶೇರ್ ಹೋಲ್ಡರ್ಸು ಈಗ ಕಂಪನಿಗೆ ಇನ್ವೆಸ್ಟ್ ಮಾಡಲ್ಲ ಅಂತ ಗಲಾಟೆ ಮಾಡ್ತಿದ್ದಾರೆ. ನಾನೀಗ MD ಚೇಂಜ್ ಮಾಡದೇ ಇದ್ರೆ ಈಗಾಗಿರೋ ಕಾಂಟ್ರವರ್ಸಿ ಜೊತೆಗೆ ನಮ್ಮನೆ ಕಂಪನಿಗೆ ಸೇರಿದ ವಿಷಯಗಳನ್ನ ಸೇರಿಸಿ ಮೀಡಿಯಾದವರು ಹರಾಜ್ ಹಾಕ್ತಾರೆ. MD ಹೆಂಡತಿ ಲಾಕಪ್ ನಲ್ಲಿ ಇದ್ಲು ಅಂದ ತಕ್ಷಣ ಇನ್ವೆಸ್ಟರ್ಸ್ ಎಲ್ಲ ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ, ಓ, ಇನ್ ನಮ್ ಕಂಪ್ನಿನ ಜನ ಹೇಗ್ ನಂಬ್ತಾರೋ? ಇದನ್ನ ನಾನು ವಿರಾಟ್ ಮನ್ಸಿಗೆ ಬೇಜಾರಾಗ್ಲಿ ಅಂತ ಹೇಳ್ತಾ ಇಲ್ಲ. ಲೀಗಲ್ ಪ್ರೆಷರು, ಪಬ್ಲಿಕ್ ಅಲ್ಲಿ ನಮ್ಗಿರೋ ಇಮೇಜು, ಪೊಸಿಷನ್ನು ಎಲ್ಲ ಕಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಹೀಗ್ ಮಾಡ್ತಾ ಇದ್ದೀನಿ. ಮೇಡಮ್, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಸ್ಟೇಷನ್ ಅಲ್ಲೇ ಡಿಸೈಡ್ ಆಯ್ತಲ್ಲ, ನೀವ್ಯಾಕೆ ಈ ವಿಷಯನ ಅವ್ರಿಗೆ ಹೇಳಿಲ್ಲ? ಏನೇ ಹೇಳಿದ್ರು ವಿರಾಟ್ ಹೆಂಡತಿ ಜೈಲ್ಗೆ ಹೋದ್ಲು ಅಂತ ಮಾತು ಶುರು ಮಾಡ್ತಾರೆ. ಮೇಡಮ್, ನಾನೇ ಈ ವಿಷಯನ ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಏನಂತ ಅರ್ಥ ಮಾಡಿಸ್ತೀಯಾ? ಓ,